ಹಾಯ್ ಹಲೋ ಗೈಸ್, ಹೆಂಗದ್ರಿ ಎಲ್ಲರೂ? ನಾ ಮಾತ್ರ ಮಸ್ತ್ ಗಿಚ್ಚದೀನಿ ನೋಡ್ರಿ. ಇವತ್ತು ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ, ಅಡುಗೆ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ದಾಗ ಒಂದು ರೆಸಿಪಿ ನೋಡಿದ್ದೆ, ಅದು ನನಗೆ ಭಾಳ ಲೈಕ್ ಆಗೈತಿ. ಸೊ ಹಾಗಾಗಿ ನಾನು ಒಂದ್ಸರಿ ಟೇಸ್ಟ್ ಮಾಡಬೇಕು ಅಂತ ಹೇಳಿಸಿಂದ ನನಗೂ ಏನಾದರೂ ಟೇಸ್ಟಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಆ ರೆಸಿಪಿನ ನೋಡಿದೆ, ಅದು ನನಗೆ ಭಾಳ ಇಷ್ಟ ಆಗಿದೆ. ಸೊ ಅದನ್ನು ಟ್ರೈ ಮಾಡಿ ನೋಡ್ಬೇಕಂತ ಹೇಳಿಸಿಂದ ಇವತ್ತು ಟ್ರೈ ಮಾಡ್ಲತ್ತೀನಿ. ಅದು ನಿಮಗೆ ತೋರಿಸ್ಬಿಟ್ಟೆ ಟ್ರೈ ಮಾಡ್ಬೇಕಂತ ಹೇಳಿಸಿಂದ ಆ ರೆಸಿಪಿ ಏನಪ್ಪ ಅಂತಂದ್ರೆ ಎಗ್ ಪನ್ನೀರ್ ಅನ್ನೋ ಒಂದು ರೆಸಿಪಿನ ನಾನು ಮಾಡ್ಲತ್ತೀನಿ. ಫಾರ್ ದ ಫಸ್ಟ್ ಟೈಮ್ ಮಾಡ್ಲತ್ತೀನಿ. ಬರ್ರಿ ನೋಡಮ್ಮ ಹ್ಯಾಂಗೆ ಮಾಡ್ತೀನಿ ಅಂತ ಹೇಳಿಸಿಂದ ನೋಡಮ್ಮಿ. ನಾ ಫಸ್ಟಿಗೆ 5 ಎಗ್ ತೊಗೊಂಡಿದ್ದೆ, ಅದರಲ್ಲಿ 4 ಎಗ್ಗನ್ನ ನಾನು ಯೂಸ್ ಮಾಡಕತ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ಲತ್ತೀನಲ್ಲ, ಸ್ವಲ್ಪ ವೇಸ್ಟ್ ಆಗಬಾರ್ದು ಅಂತ ಹೇಳಿಸಿಂದ. ಅದು ಆದಮೇಲೆ ಒಂದು ಬಟ್ಲು ತೊಗೋಬೇಕು. ಬಟ್ಲಲ್ಲಿ ಒಂದೊಂದಾಗಿ ನಾನು ಒಡೆದು ಹಾಕ್ತಾಯಿದ್ದೆ. ಎಗ್ ಹೊಡೆಯೋದು ಒಂದು ಕಲೆ ಅಂತಾರೆ. ಸೊ ನಿಜವಾಗ್ಲೂ ಅದು ಒಂದು ಕಲೆ, ಯಾಕಂದರೆ ಈ ಟೈಪ್ ಹೊಡೆಯೋಕ್ಕೆ ಯಾರಿಗೂ ಬರೋಲ್ಲ. ನನಗೂ ಬರ್ತಾ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಥರ ಹೊಡೆದಿದ್ದೀನಿ. ನನಗೆ ಫುಲ್ ಎಕ್ಸೈಟ್ಮೆಂಟ್, ಅಂದರೆ ಸರ್ಪ್ರೈಸ್. ಸೊ ಒಂದೊಂದಾಗಿ ಹೊಡೆದು ಹಾಕ್ಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲನೂ ಮಸಾಲ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ಬಿಟ್ಟು ಎಷ್ಟು ಬೇಕಷ್ಟು ಅದನ್ನು ಹಾಕ್ಕೊಂಡೆ. ಆ್ಯಂಡ್ ಅದಾದಮೇಲೆ ಖಾರನೂ ಸ್ವಲ್ಪ ಹಾಕ್ಕೊಂಡೆ. ನನಗೆ ಎಷ್ಟು ಬೇಕಷ್ಟು, ಜಾಸ್ತಿ ನಾನು ಖಾರ ತಿನ್ನಲ್ಲ. ಅದಾದಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು, ಚಂದ ಎಲ್ಲನೂ ಮಿಕ್ಸ್ ಆದಮೇಲೆ ಈ ಟೈಪ್ ಆಗುತ್ತೆ. ಅದಾದಮೇಲೆ ಗ್ಯಾಸ್ ಹಚ್ಚಿಗಿಸಿಂದ ಅದ್ರ ಮೇಲೆ ಒಂದು ಬೊಗಣಿ ಒಳಗೆ ಬಿಸಿ ನೀರನ್ನು ಹಾಕಿ, ನೀರು ಬಿಸಿ ಆದಮೇಲೆ ಈ ಬಟ್ಲನ್ನ ಒಳಗೆ ಇಟ್ಟಗಿಸಿಂದ ಅದು ಕುದಿಯೋಕ್ಕೋಸ್ಕರ ಮ್ಯಾಲೊಂದು ಪ್ಲೇಟ್ ಮುಚ್ಚಾದ್ಮೇಲೆ 10 to 15 ಮಿನಿಟ್ಸ್ ಟೈಮ್ ಬೇಕಲ್ಲ. ಸೊ ಬರ್ರಿ, ಮಧ್ಯಾಹ್ನ 1 ಗಂಟೆಗೆ ಮಳೆ ಬರ್ಲತ್ತದ. ಹೊರಗೆ ವೆದರ್ ಹೆಂಗದಂತ ಹೇಳಿ ನಿಮಗೆ ತೋರಿಸ್ತೇನೆ ನಾನು. ಅಷ್ಟರೊಳಗೆ ಇದು ಕುದ್ದು ಬಿಡ್ತದೆ. ಹಾಯ್ ಗಾಯ್ಸ್, ನಂಬಲ್ಲಿ ನೋಡ್ರಿ ಮಠ ಮಧ್ಯಾಹ್ನದಾಗ 1 ಗಂಟೆಗೆ ಗುಲ್ಬರ್ಗದಾಗ ಮಳೆ ಬರಾಕತ್ತದ. ನಾವು ಹೆಂಗೆ ಕುಟ್ಟಾಕತ್ತದ ನೋಡ್ರಿ, ಹಾಕಿಗೆ ಅನ್ನಂಗೆ. ಪರವಾಗಿಲ್ಲ, ಬರಲಿ ಮಳೆ. ಇಷ್ಟು ದಿನ ಮಳೆ ಇರ್ಲಾರ್ದ ಕಂಗಾಲಾಗಿದೆವು. ಇವಾಗ ಮಳೆ ಬರ್ಲಾಕತ್ತದ, ಖುಷಿ ಆಗಕತ್ತ. ಇದೇ ಖುಷಿಗೆ ನಮ್ಗೆ ಏನು ಅನ್ಸಾಕತ್ತದಪ್ಪ ಅಂತಂದ್ರೆ, ಮಳೆಯಲ್ಲಿ ಜೊತೆಯಲ್ಲಿ ನೆನೆಸ್ಕೋಬೇಕಂತ ಅನ್ಸಕತ್ತಿಲ್ಲ. ಮಳೆಯಲ್ಲಿ ಜೊತೆಯಲ್ಲಿ ಒಂದು ಕಪ್ ಚಾ, 1 ಪ್ಲೇಟ್ ಬಜ್ಜಿ ತಿಂದು ಮಜಾ ಮಾಡ್ಬೇಕು ಅನ್ಸಕತ್ತದ. ನಿಮಗೂ ಹಾಗೆ ಅನ್ನಿಸ್ತದ? ಮಳೆ ನೋಡಿದ್ರೆ ನಮ್ಗಾರ ಹಾಗೆ ಅನ್ನಿಸ್ತದಪ್ಪ. ಉತ್ತರ ಕರ್ನಾಟಕ ಮಂದಿಗಾರ ಚಾ ಬೇಕೇ ಬೇಕು ಮಳೆಯಾಗ, ಅದು ಎಸ್ಪೆಷಲಿ ನೆನೆಸ್ಕೊಂಡ್ರ ಆಹಾ. ಫೈನಲಿ ರೆಡಿ ಆಯಿತು. ನಾನು ಗ್ಯಾಸಿಂದ ಕೆಳಗಡೆ ತೊಗೊಂಡಿನಿ ಬೊಗಣಿನ. ನೋಡೋಣ ಬನ್ನಿ ಹೆಂಗಾಗಿದೆ ಅಂತ ಹೇಳಿ. ನಾರ ಫುಲ್ ಎಕ್ಸೈಟ್ಮೆಂಟ್ಲಿಂದ ವೆಯ್ಟ್ ಮಾಡ್ಲತ್ತೀನಿ. ಸುಡ್ತಾ ಇತ್ತು ಅಂದ್ರೂ ಹಾಕಿದ್ದೀನಿ. ಕೇಕ್ ಥರ ಕಟ್ ಮಾಡ್ಲತ್ತೀನಿ. ಅದಕ್ಕೆ ಹ್ಯಾಪಿ ಬರ್ತ್ಡೇ ಟು ಯು ಅಂಥೇಳಿ. ವಾವ್, ತುಂಬ ಚೆನ್ನಾಗಿತ್ತು. ಸಾಫ್ಟ್ ಕೇಕ್ನ ಸಖತ್ತಾಗಿತ್ತು. ಅದಕ್ಕೆ ಅದಾದಮೇಲೆ ಇದಕ್ಕೆ ಬಗಾರ್ ಹಾಕ್ಬೇಕಂತ ಹೇಳಿಸಿಂದ ಬಾಯ್ಲ್ ಇಟ್ಟು ಒಂದು ಕಡಾಯಿ ಇಟ್ಟು ಗ್ಯಾಸ್ ಮೇಲೆ, ಅದಕ್ಕೆ ಎಣ್ಣೆ ಅದೆಲ್ಲ ಹಾಕಿ ಕರಿಬೇವೆಲ್ಲ ಹಾಕೊಂಡು ಬಗಾರ್ ರೆಡಿ ಮಾಡ್ದೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ್ನ. ಫಸ್ಟಿಗೆ ಉಳ್ಳಾಗಡ್ಡಿ ಹಾಕಿದಾದ್ಮೇಲೆ ಸ್ವಲ್ಪ ಟಮಾಟನೂ ಹಾಕಿದೆ ಅದರ ಜೊತೆಗೆ. ಫಸ್ಟು ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕಲಿಸ್ಬೇಕಲ್ಲ. ಸೊ ನಾನು ಹಾಗೆ ಮಾಡಲಿಲ್ಲ. ಅದ್ರ ಜೊತೆಗೆ ಆ ಟೊಮೊಟೊನ ಹಾಕಿದೆ. 2 ಒಂದೇ ಸಲಿಗೆ ಕುದೀತದ ಅಂತ ಹೇಳಿಗೆಸಿಂದ ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಬಿಟ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕಿದೆ. ಚೆನ್ನಾಗಿ ಕುದೀತದು. ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ನಾನು ರೆಡಿ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಬೇಯಬೇಕಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಒಂದು 5-10 ನಿಮಿಷ ಕಾದ್ಮೇಲೆ ಮತ್ತೆ ಟೆಸ್ಟ್ ಮಾಡಿ ನೋಡಿದೆ. ಆ್ಯಂಡ್ ಉಪ್ಪು ಖಾರನೂ ನೋಡಿದೆ ಕರೆಕ್ಟ್ ಆಗಿದೆ ಇಲ್ಲ ಅಂಥೇಳಿ. ಅದಾದಮೇಲೆ ನಾನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಎಗ್ ಪನ್ನೀರ್ನ, ಅದನ್ನು ಅದರೊಳಗೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದಾಗ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಯಾವಾಗ ತಿಂತೀನೋ ಅಂತ ನನ್ನ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೇಸ್ಟ್ ಹೆಂಗಾಗಿದೆಯೋ ಹೆಂಗಿಲ್ಲ ಅಂತ ಹೇಳ್ಬಿಟ್ಟು ಇಂತೂ ರೆಡಿ ಮಾಡಿದೆ. ಕೊನೆಗೂ ಸಖತ್ತಾಗಿತ್ತು. ನೋಡೋಕೆ ಮಾತ್ರ ಮಸ್ತ್ ಕಾಣ್ಲತ್ತಿತ್ತು. ಅದಕ್ಕೆ ಒಂದೊಂದು ಸ್ವಲ್ಪ ಕೊತ್ತಂಬರಿ ನಮ್ಮ ಮೇಲೆ ಹಾಕಿಬಿಟ್ಟೆ. ಅದಾದಮೇಲೆ ಪ್ಲೇಟಿಗೆ ಹಾಕ್ಕೊಂಡು ತಿಂತಾಯಿದ್ದೆ. ಯಾವಾಗ ತಿನ್ನಲಿ ಅಂತ ಕಾಯ್ತಿದ್ದೆ. ಸೊ ಹಾಗಾಗಿ ಅದಕ್ಕೆ ಚಪಾತಿ ಜೊತೆ ತಿಂದೇ ಬಿಟ್ಟೆ. ಚೆನ್ನಾಗಾಗಿದೆ ಫ್ರೆಂಡ್ಸ್. ಅವ್ರು ಹೇಳಿದಾಗೆ ಎಲ್ಲ ಮಾಡಿದ್ದು, ನೋಡ್ದಂಗೆ ಎಲ್ಲ ಮಾಡೀನಿ. ಆ್ಯಕ್ಚುಲಿ ಏನೇನು ಮಿಸ್ ಆಗಿದೆ ಏನೋ ಬಿಡಿದ್ದು, ಬಟ್ ಭಾಳ ಚೆಂದಾಗಿದೆ. ತುಂಬ ಟೇಸ್ಟ್ ಆಗಿಲ್ಲ ಅಂತಂದ್ರೆ ತಕ್ಕ ಮಟ್ಟಿಗೆ ಚೆನ್ನಾಗಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಇದು ನನ್ನ ಓನ್ ರೆಸಿಪಿ ಅಲ್ಲ, ನಾನು ಯೂಟ್ಯೂಬ್ ಒಳಗೆ ನೋಡಿದ ರೆಸಿಪಿನ ಇಷ್ಟಪಟ್ಟು ಮಾಡಿದ್ದೀನಿ. ಎಷ್ಟು ಇಷ್ಟಪಟ್ಟು ಮಾಡಿದ್ದೀನಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ತಕ್ಕ ಮಟ್ಟಿಗೆ ಚೆನ್ನಾಗಾಗಿದೆ. ಆ ಟೇಸ್ಟ್ ಕೂಡ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ನೋಡಿರಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ. ನಾನು ಹೀಗೆ ಒಳ್ಳೆ ಕಂಟೆಂಟ್ಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರ ನನಗೆ ಅಷ್ಟು ಎನರ್ಜಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯಾರೆಲ್ಲ ನನಗೆ
ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.